ಕಾರ್ಯಕ್ರಮ ನಡೆಸುವವರು 6ನೇ ತರಗತಿಯ ವಿದ್ಯಾರ್ಥಿಗಳು. ಉತ್ತಮ ಆರೋಗ್ಯಕ್ಕೆ 35 ಸೂತ್ರಗಳು. ನಮ್ಮೆಲ್ಲರ ಆಹಾರದ ಗುಟ್ಟು ಈ 35 ಸೂತ್ರಗಳೊಳಗಿದೆ. ಬೆಳಿಗ್ಗೆ 4:30ಕ್ಕೆ ನಿದ್ದೆಯಿಂದ ಏಳಬೇಕು. ಬೆಳಗ್ಗೆ ಉಪಹಾರದ ಮೊದಲು 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಬೇಕು. ಐಸ್ ಕ್ರೀಮ್ ತಿನ್ನಲೇಬಾರದು. ತಂಪು ಪಾನೀಯವನ್ನು ಸೇವಿಸಬಾರದು. ಫ್ರಿಡ್ಜ್ನಿಂದ ಹೊರತೆಗೆದ ಆಹಾರ ಪದಾರ್ಥಗಳನ್ನು 1 ಗಂಟೆಯ ನಂತರ ಉಪಯೋಗಿಸಬೇಕು. ಮಾಡಿದ ಊಟ ಬಿಸಿಯಾಗಿರುವಾಗಲೇ 40 ನಿಮಿಷಗಳ ಒಳಗೆ ತಿನ್ನಬೇಕು. ಊಟವಾದ ನಂತರ 5ರಿಂದ 10 ನಿಮಿಷಗಳ ಕಾಲ ವಜ್ರಾಸನದಲ್ಲಿ ಕುಳಿತುಕೊಳ್ಳಬೇಕು. ಉಪಹಾರದೊಂದಿಗೆ ಹಣ್ಣಿನ ರಸವನ್ನು ಸೇವಿಸಬೇಕು. ಬೆಳಿಗ್ಗೆ 8:30ರ ಒಳಗೆ ಉಪಹಾರವನ್ನು ಸೇವಿಸಬೇಕು. ಉಪಹಾರದ ನಂತರ ತಪ್ಪದೆ ಕೆಲಸ ಮಾಡಬೇಕು. ಜೂನ್ನಿಂದ ಸೆಪ್ಟೆಂಬರ್ ಮಳೆಗಾಲ ತಿಂಗಳಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯಬೇಕು. ಮಧ್ಯಾಹ್ನದ ಒಳಗೆ 2-3 ಲೋಟ ನೀರು ಕುಡಿಯಬೇಕು. ಊಟ ಮಾಡುವ 45 ನಿಮಿಷದ ಮೊದಲು ನೀರು ಸೇವಿಸಬೇಕು. ಆಹಾರವನ್ನು ಚೆನ್ನಾಗಿ ಜಗಿದು ನುಂಗಬೇಕು. ಕುಳಿತುಕೊಂಡು ಊಟ ಮಾಡಬೇಕು. ಮಧ್ಯಾಹ್ನದ ಸಾಂಬಾರಿನಲ್ಲಿ ಓಮ ಪುಡಿಯನ್ನು ಉಪಯೋಗಿಸಬೇಕು. ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಬೇಕು. ಊಟ ಮಾಡಿದ ನಂತರ ಮಜ್ಜಿಗೆ ಸೇವಿಸಬೇಕು. ಮಧ್ಯಾಹ್ನ ಊಟ ಮಾಡಿದ ನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬೇಕು. ಸೂರ್ಯ ಮುಳುಗುವುದಕ್ಕೆ ಮುಂಚೆಯೇ ಊಟ ಮಾಡಬೇಕು. ರಾತ್ರಿಯ ವೇಳೆ ಮಿತವಾಗಿ ಊಟ ಮಾಡಬೇಕು. ಅಕ್ಟೋಬರ್ನಿಂದ ಮಾರ್ಚ್ ಚಳಿಗಾಲ. ಬೆಳ್ಳಿ ಬಂಗಾರದ ಪಾತ್ರೆಯಲ್ಲಿ ನೀರು ಕುಡಿಯಬೇಕು. ಊಟ ಮಾಡುವಾಗ ನೀರು ಕುಡಿಯಬಾರದು. ಅವಶ್ಯವಿದ್ದರೆ ಮಾತ್ರ ನೀರು ಕುಡಿಯಬೇಕು. ರಾತ್ರಿ ಊಟದ ನಂತರ 1 ಕಿಲೋಮೀಟರ್ ದೂರ ನಡೆಯಬೇಕು. ರಾತ್ರಿ ಊಟವಾದ 1 ಗಂಟೆಗೆ ಹಾಲು ಕುಡಿಯಬೇಕು. ರಾತ್ರಿ ವೇಳೆ ಲಸ್ಸಿ ಮಜ್ಜಿಗೆ ಕುಡಿಯಬಾರದು. ರಾತ್ರಿ ವೇಳೆಗೆ ಹುಳಿ ಹಣ್ಣುಗಳನ್ನು ತಿನ್ನಬಾರದು. ರಾತ್ರಿ 9ರಿಂದ 10 ಗಂಟೆಗೆ ಮಲಗಬೇಕು. ರಾತ್ರಿ ಸಲಾಡ್ ತಿನ್ನಬಾರದು. ವಿದೇಶಿ ಆಹಾರ ಪದಾರ್ಥಗಳನ್ನು ತಿನ್ನಲೇಬಾರದು. ಮಾರ್ಚ್ನಿಂದ ಜೂನ್ ಬೇಸಿಗೆ ಕಾಲ. ಮಣ್ಣಿನ ಪಾತ್ರೆಯಲ್ಲಿರಿಸಿದ ನೀರನ್ನು ಕುಡಿಯಬೇಕು. ಇತರೆ ನಿಂತರೆ ವೈದ್ಯರ ಬಳಿ ಓಡಬೇಡಿ. ಅಂಗೈಯಲ್ಲಿ ಆರೋಗ್ಯ. ಬಿಕ್ಕಳಿಕೆ ಹುರುಳಿ ಕಷಾಯ ಸೇವಿಸಿರಿ. ಕಫ ಶುಂಠಿ ಕಷಾಯ ಸೇವಿಸಿರಿ. ಹೊಟ್ಟೆಯಲ್ಲಿ ಹರವಾದರೆ ಬಾಲ್ಯ ತಿಂಡಿನ ಪಲ್ಯ ಸೇವಿಸಿರಿ. ಬಿಳಿ ಕೂದಲೇ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿರಿ. ಮಳೆ ಬರುವುದೇ ನಿತ್ಯ ಸೇವಿಸಿ. ಜೇನುತುಪ್ಪ. ಕೋಪ ಬರುವುದೇ ಕಾಳು ಮೆಣಸು ಸೇವಿಸಿ. ನಿಶಕ್ತಿಯೇ ಆಕಳು ಹಾಲು ಸೇವಿಸಿ. ಇರುಳು ಕಣ್ಣು ಇದೆಯೇ ತುಳಸಿ ರಸ ಕಣ್ಣಿಗೆ ಹಾಕಿ. ಕುಳ್ಳಗಿರುವಿರೆ ನಿತ್ಯ ಸೇವಿಸಿ. ನಿಂಬೆ ಹಣ್ಣು. ತೆಳ್ಳಗಿರುವಿರೆ ನಿತ್ಯ ಸೇವಿಸಿ. ಸೀತಾಫಲ. ತೆಳ್ಳಗಾಗಬೇಕೆ ನಿತ್ಯ ಸೇವಿಸಿ. ಬಿಸಿ ನೀರು. ಹಸಿವಿಲ್ಲವೇ ನಿತ್ಯ ಸೇವಿಸಿ. ಓಟ್ಕಾಳು. ತುಂಬಾ ಹಸಿವೆ ಸೇವಿಸಿ. ಹಸಿ ಶೇಂಗಾ. ಬಾಯಾರಿಕೆ ಸೇವಿಸಿ. ತುಳಸಿ. ಬಾಯಾರಿಕೆ ಇಲ್ಲವೇ ಸೇವಿಸಿ. ಬೆಲ್ಲ. ರಕ್ತಹೀನತೆ ಸೇವಿಸಿ. ಪಾಲಕ್ ಸೊಪ್ಪು. ಸಕ್ಕರೆ ಕಾಯಿಲೆ. ಸಕ್ಕರೆ ಬಿಡಿ. ರಾಗಿ ಸೇವಿಸಿ. ತಲೆ ಸುತ್ತುವುದೇ ಬೆಳ್ಳುಳ್ಳಿ ಕಷಾಯ ಸೇವಿಸಿ. ನಿಮಗೆ ನೀವೇ ವೈದ್ಯರಾಗಿ ತಾಳ್ಮೆಯಿಂದ ಯೋಚಿಸಿ. ಕಾಯಿಲೆಗಳಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ. ಶುಭ ನುಡಿಗಳು. ಎಲ್ಲರ ಹೃದಯವನ್ನು ಮೀಟಬಲ್ಲ ಕೈ ಎಂದರೆ ಕರುಣೆ. ನಾವು ಏನಾಗಬೇಕೆಂದು
ನಿರ್ಧರಿಸುವುದು ನಮ್ಮ ಹೃದಯ. ನಮ್ಮ ಜೊತೆ ಯಾರು ಉಳಿಯುತ್ತಾರೆಂದು ನಿರ್ಧರಿಸುವುದು ನಮ್ಮ ವರ್ತನೆ. ಆಸೆಗಳಿಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು. ಜೀವನದಲ್ಲಿ ನಾವು ಯಾರನ್ನು ಭೇಟಿಯಾಗಬೇಕೆಂದು ನಿರ್ಧರಿಸುವುದು ಕಾಲ. ಖುಷಿಯಿಂದ ಇರೋದು ಬಹಳ ಸರಳ, ಆದರೆ ಸರಳತೆಯಿಂದ ಇರೋದು ಬಹಳ ಕಷ್ಟ. ಪ್ರಕೃತಿ ಬೆಳೆಯಲಿ, ಜೀವರಾಶಿ ಉಳಿಯಲಿ. ದೇಶ ಸುತ್ತುವ ಅನುಭವ ಪಡೆ, ಒಂದಾಗಿ ಶ್ರಮಿಸಿರಿ, ಸಂಭ್ರಮವನ್ನು ಪಡೆಯಿರಿ. ಗಾಳಿ ನೀರಿಗೆ ಜಾತಿ ಮಟ್ಟವಿಲ್ಲ, ದೇಶ ಸುತ್ತುವ ಅನುಭವ ಪಡೆ. ನುಡಿಯಲು ಒಳ್ಳೆಯ ಮಾತುಗಳು ಇರುವಾಗ ಕೆಟ್ಟ ಮಾತುಗಳನ್ನು ಆಡೋದೇಕೆ? ಗೌರವ ಕೊಟ್ಟು ಗೌರವ ಪಡೆಯೋಣ. ನಮ್ಮ ರಾಷ್ಟ್ರಾಂಚಲದ ಬಗ್ಗೆ ಒಂದಿಷ್ಟು ತಿಳಿಯೋಣ. ಇದು ಸಾರನಾಥದ ಅಶೋಕನ ಶಿಲಾಸ್ತಂಭದ ಬೋಧಿಗೆಯ ಮೇಲುಭಾಗದ ರೂಪಾಂತರವಾಗಿದೆ. ಬೋಧಿಗೆಯಲ್ಲಿ ಸಿಂಹಗಳಿರುವುದರಿಂದ ಇದನ್ನು ಸಿಂಹಬೋಧಿಗೆ ಎಂದು ಕರೆಯುತ್ತಾರೆ. ಸಾರನಾಥದ ಸಿಂಹಬೋಧಿಗೆ ನಮ್ಮ ರಾಷ್ಟ್ರಾಂಚಲತ್ವ ಮುದ್ರೆಯಾಗಿದೆ. ಮೂಲ ಶಿಲ್ಪಾಕೃತಿಯಲ್ಲಿ 4 ಸಿಂಹಗಳು 4 ದಿಕ್ಕಿಗೆ ಮುಖ ಮಾಡಿ ಒಂದಕ್ಕೊಂದು ಬೆನ್ನು ಮಾಡಿ ಪೀಠವೊಂದರ ಮೇಲೆ ನಿಂತಿವೆ. ಪೀಠವು ಉಂಟಾಗಿದೆ. ಅದರ 4 ದಿಕ್ಕುಗಳಲ್ಲೂ ಒಂದೊಂದು ಚಕ್ರವಿದೆ. ಆ ಚಕ್ರಗಳ ನಡುವೆ ಗೂಳಿ, ಕುದುರೆ, ಆನೆ, ಸಿಂಹಗಳ ಚಿತ್ರಣವಿದೆ. ಪೀಠದಲ್ಲಿರುವ ಚಕ್ರವನ್ನು ಧರ್ಮಚಕ್ರವೆಂದು ಕರೆಯುತ್ತಾರೆ. ರಾಷ್ಟ್ರ ಲಾಂಛನದ ಬಿಳಿಯ ಪಟ್ಟುವೆ ಈ ನಂದಿ ಚಕ್ರದ ಚಿಹ್ನೆ ಇದೆ. ಭಾರತ ಸರ್ಕಾರವು ನಮ್ಮ ರಾಷ್ಟ್ರ ಲಾಂಛನವನ್ನು 26 ಜನವರಿ 1950ರಂದು ಅಂಗೀಕರಿಸಿತು. ಪೀಠದ ಕೆಳಗೆ ದೇವನಾಗರಿಕ ಲಿಪಿಯಲ್ಲಿ ಬರೆದ ಸತ್ಯಮೇವ ಜಯತೆ, ಸತ್ಯವೊಂದೇ ಗೆಲ್ಲುತ್ತದೆ ಎಂಬ ಮುಂದುಕೋಪನಿಷತ್ತು ವಾಕ್ಯವಿದೆ. ರಸಪ್ರಶ್ನೆಗಳು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು? ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಹರಿಹರ ಮತ್ತು ಬುಕ್ಕ. ಶಿವಾಜಿಯು ಎಲ್ಲಿ ಜನಿಸಿದನು? ಶಿವಾಜಿಯು ಶಿವನೇರಿ ದುರ್ಗದಲ್ಲಿ ಜನಿಸಿದನು. ಮೂಲಭೂತ ಹಕ್ಕುಗಳು ಎಷ್ಟು ಇವೆ? ಮೂಲಭೂತ ಹಕ್ಕುಗಳು 6 ಇವೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಬಾಲಕಾರ್ಮಿಕ ನಿಷೇಧ ಕಾಯ್ದೆ 1986ರಲ್ಲಿ ಜಾರಿಗೆ ಬಂತು. ರಾಷ್ಟ್ರ ಸ್ತವವನ್ನು ರಚಿಸಿದವರು ಯಾರು? ರಾಷ್ಟ್ರ ಸ್ತವವನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬಂದದ್ದು ಯಾವಾಗ? ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬಂದಿದ್ದು 1973 ನವೆಂಬರ್ 1ರಂದು ಬಂದಿತು. ರಾಷ್ಟ್ರಧ್ವಜದ ಬಣ್ಣಗಳು ಯಾವುದನ್ನು ಸೂಚಿಸುತ್ತವೆ? ರಾಷ್ಟ್ರಧ್ವಜದ ಬಣ್ಣದಲ್ಲಿ ಕೇಸರಿ ಬಣ್ಣವು ತ್ಯಾಗ, ಬಿಳಿ ಬಣ್ಣವು ಪರಿಶುದ್ಧತೆ, ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ. ಯುರೋಪ್ ಅನ್ನು ಏನೆಂದು ಕರೆಯುತ್ತಾರೆ? ಯುರೋಪ್ ಅನ್ನು ಏಷ್ಯಾದ ಪಡೆಯ ದ್ವೀಪ ಎಂದು ಕರೆಯುವರು. ಆಫ್ರಿಕಾದ ಉದ್ದವಾದ ನದಿ ಯಾವುದು? ಆಫ್ರಿಕಾದ ಉದ್ದವಾದ ನದಿ ನೈಲ್. ಆಫ್ರಿಕಾದ ದೊಡ್ಡ ಪಕ್ಷಿ ಯಾವುದು? ಆಫ್ರಿಕಾದ ದೊಡ್ಡ ಪಕ್ಷಿ ಉಷ್ಟ್ರಪಕ್ಷಿ. ಆಫ್ರಿಕಾದ ಎತ್ತರವಾದ ಶಿಖರ ಯಾವುದು? ಆಫ್ರಿಕಾದ ಎತ್ತರವಾದ ಶಿಖರ ಕಿಲಿಮಂಜಾರೋ. ತಂದೆ ಎಂಬ ದೈವ, ತಾಯಿ ಎಂಬ ಜೀವ, ಸ್ನೇಹ ಎಂಬ ಕಾವ್ಯ, ಸಂಬಂಧ ಎಂಬ ಭಾವ ಇವಿಷ್ಟಿದ್ದರೆ ಜೀವನದಲ್ಲಿ ಆನಂದ ಭಾವ. ಸೋತು ಗೆದ್ದರೆ ಇತಿಹಾಸ, ಸೊಲದಿ ಗೆದ್ದರೆ ಮನಹಾಸ. ಸೋತು ಗೆದ್ದಾಗ ಆಗುವಷ್ಟು ಖುಷಿ, ಸೊಲದಿ ಗೆದ್ದಾಗ ಆಗುವುದಿಲ್ಲ. ಹಾಡು ಇರುವೆ ಪಯಣ. ಬರೆದವರು NS ಲಕ್ಷ್ಮೀನಾರಾಯಣ ಭಟ್ಟಿ. ಇರುವೆ ಇರುವೆ ಬಾಯಲ್ಲಿ ಯಾವ್ಯಾವ ಊರು ನೋಡಿದ್ದಿ? ಯಾವ್ಯಾವ ಊರಲ್ಲಿ ಏನೇನ್ ಕಂಡಿ? ಈಗ ಎಲ್ಲಿಗೆ ಹೊರಟಿದ್ದಿ? ಬಾಗಿಲ ಸಂದು, ಗೋಡೆಯ ಬೆಳಕು, ಬೆಲ್ಲದ ಡಬ್ಬ ಇತ್ತು. ತಿಂಡಿ ಇರೋ ಹುಡುಗನ ಜೇಬು, ಹಾಲಿನ ಪಾತ್ರೆ ಸುತ್ತು. ಒಂದೊಂದೂರು ಒಂದೊಂದರ ಬಸ್ಸೇ ಇಲ್ಲದ ಊರಿಗೆ ನಡ್ಕೊಂಡೋಗೆ ಬಂದಿದ್ದೀನಿ, ಚಪ್ಪಲಿ ಇಲ್ದೆ ಕಾಲ್ಗೆ. ಸಕ್ಕರೆ